ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿನೇಶ್ ಗೌಡ, ಬಿಜೆಪಿ ಅಧ್ಯಕ್ಷರು, ಚಾಮರಾಜ ವಿಧಾನಸಭಾ ಕ್ಷೇತ್ರ, ಮೈಸೂರು. ಒಬ್ಬ ಸ್ಯಾಂಡಲ್ವುಡ್ ನಟಿ ಕುರಿತಂತೆ ಏನಾಗಿದೆ ಹಾಗಾದ್ರೆ? ಸಾಲ ಪಡೆದು ಧಮಕಿ ಹಾಕಿದ್ರ ನಟಿ ಕಾರುಣ್ಯ ರಾಮ್. ಬಗೆದಷ್ಟು ಬಯಲಾಗ್ತಾ ಇದೆ ನಟಿ ಸಾಲದ ಕೇಸ್ನ ಕಹಾನಿ. ಸಾಲ ನೀಡಿದ್ದ ಗೆಳತಿ ಪ್ರತಿಭಾಗೆ ಧಮಕಿ ಹಾಕಿದ್ದು ಸತ್ಯನ? ಹಾಗಾದ್ರೆ ಕಾರುಣ್ಯ ರಾಮ್ ಮತ್ತು ತಂಗಿ ಸಮೃದ್ಧಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆರ್ ನಗರ ಠಾಣೆಯಲ್ಲಿ ಪ್ರತಿಭಾ ದೂರು ಕೊಟ್ಟಿದ್ದಾರೆ. ಸ್ಟುಡಿಯೋ ಮತ್ತು ಬಿಸ್ನೆಸ್ ಅಂತ 3 ಲಕ್ಷ ಸಾಲ ಪಡೆದಿದ್ರು. ಹಣ ಕೇಳಿದ್ರೆ ಬದುಕಿದ್ರೆ ಕೊಡ್ತೀನಿ, ಹೆಸರು ಬರೆದು ಸಾಯ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಕಾರುಣ್ಯ ರಾಮ್ ಮತ್ತು ಸಮೃದ್ಧಿ ವಿರುದ್ಧ ಪ್ರತಿಭಾ ಗಂಭೀರ ಆರೋಪವನ್ನ ಮಾಡಿರೋದು. ಸಾಲ ಪಡೆದು ಧಮಕಿ ಹಾಕಿದ್ರ ಹಾಗಾದ್ರೆ ನಟಿ ಕಾರುಣ್ಯ ರಾಮ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ನಟಿಯ ಸಾಲದ ಕೇಸ್ನ ಕಹಾನಿ. ಸಾಲ ನೀಡಿದ್ದ ಗೆಳತಿ ಪ್ರತಿಭಾಗೆ ಧಮಕಿ ಹಾಕಿದ್ದು ಸತ್ಯನ? ಕಾರುಣ್ಯ ರಾಮ್ ಮತ್ತು ತಂಗಿ ಸಮೃದ್ಧಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಆರ್ ನಗರ ಠಾಣೆಯಲ್ಲಿ ಪ್ರತಿಭಾ ಸಾಲ ಕೊಟ್ಟವರು ದೂರನ್ನ ದಾಖಲಿಸಿದ್ದಾರೆ. ಸ್ಟುಡಿಯೋ ಮತ್ತು ಬಿಸ್ನೆಸ್ ಅಂತ 3 ಲಕ್ಷ ಸಾಲ ಪಡೆದಿದ್ರು. ಹಣ ಕೇಳಿದ್ರೆ ಬದುಕಿದ್ರೆ ಕೊಡ್ತೀನಿ, ಹೆಸರು ಬರೆದು ಸಾಯ್ತೀನಿ, ಎಕ್ಸ್ಟ್ರಾ ಏನಾದರೂ ಕೇಳಿದ್ರೆ ಅಥವಾ ಪದೇ ಪದೇ ಹಣ ಕೊಡಿ ಅಂತ ಏನಾದರೂ ಕೇಳಿದ್ರೆ ನಿಮ್ಮ ಹೆಸರನ್ನ ಬರೆದಿಟ್ಟು ನಾನು ಸಾಯ್ಬೇಕಾಗುತ್ತೆ, ಹುಷಾರಾಗಿರಿ ಅನ್ನೋ ನಿಟ್ಟಿನಲ್ಲಿ ಮೆಸೇಜ್ ಮಾಡಿದಾರಂತೆ ಕಾರುಣ್ಯ ರಾಮ್ ಪ್ರತಿಭಾ ಶೆಟ್ಟಿ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ಈಗ ಆರ್ ನಗರ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 3 ಲಕ್ಷ ರೂಪಾಯಿ ಹಣನ ಕಾರುಣ್ಯ ರಾಮ್ ಅವರು ಸಾಲ ತೆಗೆದುಕೊಂಡಿದ್ರಂತೆ ಪ್ರತಿಭಾ ಶೆಟ್ಟಿ ಅವರ ಬಳಿ. ವಾಪಸ್ ಕೇಳಿದಾಗ ನಾನು ಬದುಕಿದ್ರೆ ಕೊಡ್ತೀನಿ, ಪದೇ ಪದೇ ಸಾಲ ವಾಪಸ್ ಕೊಡು ಅಂತ ಕೇಳಿದರೆ ನಿನ್ನ ಹೆಸರನ್ನು ಬರೆದಿಟ್ಟು ಬೇಕಾದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲೂ ಕೂಡ ಮೆಸೇಜ್ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಈ ವಿಚಾರವನ್ನು ಇಟ್ಕೊಂಡು ಈಗ ಆರ್ ನಗರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಪ್ರತಿಭಾ. ಸಂಕ್ರಾಂತಿ ದಿನವೇ ಈ ಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸಾಲಗಾರರ ಕಾಟಕ್ಕೆ ನಟಿ ಕಾರುಣ್ಯ ರಾಮ್ ನೋವಿನ ಮಾತಾಡಿದ್ದಾರೆ. 3 ವರ್ಷದಿಂದ ದುಃಖ ನೋವು ಇಟ್ಕೊಂಡು ಒದ್ದಾಡ್ತಾ ಇದ್ದೇನೆ. ಬೆಟ್ಟಿಂಗ್ ಆ್ಯಪ್ನಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ. ನನ್ನ ತಂಗಿ ಬೆಟ್ಟಿಂಗ್ ಆ್ಯಪ್ ಮೂಲಕ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಸಾಲದಿಂದ ಹೊರಬರಲಾಗದೆ ಮನೆಯಲ್ಲೇ ಇರ್ತಿದ್ಲು ನನ್ನ ತಂಗಿ. ಹೊರಗೆ ಹೋದ್ರೆ ಆಕೆಗೆ ಸಾಲಗಾರರಿಂದ ಕಿರುಕುಳ ಆಗ್ತಾ ಇತ್ತು. ನಮ್ಮ ಮನೆ ಬಳಿ ಬಂದು ಸಾಲಗಾರರು ಟಾರ್ಚರ್ ಕೊಡ್ತಾ ಇದ್ರು. ನನಗೆ ನ್ಯಾಯ ಸಿಗುತ್ತೆ ಅನ್ನೋದರ ಬಗ್ಗೆ ನಂಬಿಕೆ ಇದೆ. ನಮ್ಮ ಕುಟುಂಬಕ್ಕೆ ಆದ ರೀತಿ ಬೇರೆ ಯಾರಿಗೂ ಆಗಬಾರ್ದು. ಯಾರನ್ನೂ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಾರ್ದು. ಹಬ್ಬದ ದಿನವೇ ನಟಿ ಕಾರುಣ್ಯ ರಾಮ್ ಭಾವುಕ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಸಂಕ್ರಾಂತಿ ದಿನವೇ ಈ ಸ್ಥಿತಿ ಬರುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಹಿಂಗೆ ಅಂದರೆ ಮಾಡಿದ್ದು ಮಹಾರಾಯ ಅಂತ ಅಂತಾರೆ ದೊಡ್ಡವರು. ಸೊ ನಾವೇನಾದರೂ ತಪ್ಪು ಮಾಡಿದರೆ ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಸಾಲ ಮಾಡಿ ಶೋಕಿ ಮಾಡೋದು ಒಂದು ಕಡೆ, ಸಾಲ ಮಾಡಿ ಬೆಟ್ಟಿಂಗ್ ಆ್ಯಪ್ಗೆ ಅದನ್ನು ದುಡ್ಡು ಹಾಕೋದು ಮತ್ತೊಂದು ಕಡೆ, ಮುಟ್ಟಾಳ್ತನ ಮಾಡಿರೋದು. ಜೊತೆಗೆ ನನ್ನ ತಂಗಿ ಹೊರಗಡೆನೇ ಹೋಗ್ತಾ ಇರಲಿಲ್ಲ, ಕಾರಣ ಸಾಲಗಾರರ ಕಾಟ ಜಾಸ್ತಿ ಇತ್ತು ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಪ್ರತಿಭಾ ಶೆಟ್ಟಿ ಇದ್ದಾರಲ್ಲ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಅವರು ಸಾಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಹಾಗೂ ಅವರ ತಂಗಿಯ ವಿರುದ್ಧವಾಗಿ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ದಾಖಲಾಗಿದೆ. ಅಂದರೆ ಒಬ್ರಿಗೆ ಹಣವನ್ನು ಕೊಡಬೇಕಾಯಿತು, 3 ಲಕ್ಷ ಹಣವನ್ನು ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಬೆದರಿಕೆನ ಹಾಕಿದ್ರು. ಹೀಗಾಗಿ ಅವರ ವಿರುದ್ಧವಾಗಿ ಪ್ರತಿಭಾ ಅನ್ನೋರು ದೂರುದಾರೆ ಈಗ ದೂರನ್ನು ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ದೂರುದಾರೆ ನಮ್ಮ ಬಳಿ ಇದ್ದಾರೆ, ಮಾತಾಡಿಸ್ತೀರಿ ಮೇಡಮ್. ಈಗ ನಟಿಯರ ಒಂದು ಕಾರುಣ್ಯ ರಾಮ್ ಜೊತೆಗೆ ಅವರ ತಂಗಿ ವಿರುದ್ಧವಾಗಿ ದೂರನ್ನು ದಾಖಲಿಸಿದ್ರಿ, ಏನಂತ ದಾಖಲಿಸಿದ್ರಿ ಮೇಡಮ್? ಮೀನ್ಸ್ ಸರ್, ನಾನು ಸಮೃದ್ಧಿ ರಾಮ್ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್ ಸರ್. ನಾನು 2023 ನಾನು ಸ್ಟುಡಿಯೋ ಓಪನ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ. ನೀನು ಅಮೌಂಟ್ ಕೊಟ್ಟರೆ ನಾನು ಸ್ಟೂಡೆಂಟ್ಸ್ ಬಂದಿದ ತಕ್ಷಣ ನಿನ್ನ ಅಮೌಂಟ್ನ ಒಂದು
2-3 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನ ತೊಗೊಂಡಿರ್ತಾರೆ. ಬಟ್ ಸ್ವಲ್ಪ ಲೇಟ್ ಆಗ್ತಾ ಬರುತ್ತೆ. ನಾನು ಒಂದು 6 ಮಂತ್ಸ್‌ವರೆಗೂ ಕಾಯ್ತೀನಿ ಸರ್. ಆಮೇಲೆ ಇದ್ರ ಬಗ್ಗೆ ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀನಿ. ನಮ್ಮ ಗ್ರೂಪಲ್ಲಿ ಒಂದು 4-5 ಜನ ನಾವು ತುಂಬ ಕ್ಲೋಸ್ ಆಗಿದ್ದೀವಿ. ಅವ್ರ ಹತ್ರ ಹೇಳ್ಕೊಂಡಾಗ ಅವರೆಲ್ಲ ಹೌದು ನಮ್ಮ ಹತ್ರನೂ ತೊಗೊಂಡ್ಳು, ಬಟ್ ನಮಗೆ ಕೊಟ್ಟಿದ್ದಾಳೆ, ನಿನಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಒಂದು ಮಾತು ಬರುತ್ತೆ. ನಾನು ಆವಾಗ ಸಮೃದ್ಧಿ ರಾಮ್‌ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನ್ಗೆ ಯಾಕೆ ಇದು ಮಾಡ್ತಿಲ್ಲ ಅಂದರೆ, ಕೊಡೋಣ, ಕೊಟ್ಟರೆ ಕೊಟ್ಟಿದ್ಯಾ, ಕೊಟ್ಮೇಲೆ ಕೊಡಲೇಬೇಕು, ಎಲ್ಲಿ ಹೋಗ್ತೀನಿ ನಾನು, ಬದುಕಿದ್ರೆ ಈಸ್ಕೊ, ತೊಗೊಳೋವಾಗ ತೊಗೋ, ಏನಿವಾಗ ಅಂತ ಬೇರೆ ಥರ ಮಾತುಗಳು ಸ್ಟಾರ್ಟ್ ಆಗುತ್ತೆ ಸರ್. ಅಂದರೆ ಇಲ್ಲಿ ಅವರು ಕೂಡ ಒಂದು ದೂರನ್ನು ದಾಖಲಿಸಿದ್ದಾರೆ. CCBಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆರ್ ಆರ್ ನಗರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಲ್ಲಿ NCR ಆಗಿದೆ. ಒಂದು ಕಡೆ ಅವರು ನೇರವಾಗಿ ನಿಮ್ಮ ಹೆಸರು ಸೇರಿದಂತೆ ಇನ್ನೂ 4-5 ಜನನ ಹೆಸರನ್ನ ಸೇರಿಸಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದು ಯಾಕೆ ಆ ಥರ ಯಾಕಾಯಿತು ಅಂದರೆ, ನೀವು ಸಾಲ ಕೊಟ್ಟಂಥವ್ರು ಎಲ್ಲರೂ ಕೂಡ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೇಳಿ ದೂರನ್ನು ಮಾಡಿದ್ರು. ಮೀನ್ಸ್ ಸರ್, ನಾನು ಕಾರುಣ್ಯ ರಾಮ್ ಅವ್ರನ್ನ ತುಂಬ ಥರನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್. ಹೌದು, ಮೆಸೇಜ್ ಮಾಡಿದ್ದೀನಿ, ಬಟ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದೇ ಜಾಸ್ತಿ ಇದೆ. ಕಾರುಣ್ಯ ರಾಮ್ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ, ಅವರ ತಂದೆಯವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ, ಸ್ಟೇಷನಿಂದ ಫೋನ್ ಸಹ ಮಾಡಿದ್ರು. ಆವಾಗ ಸಮೃದ್ಧಿ ರಾಮ್ ಅವ್ರು ಒಪ್ಕೊಂಡ್ರು. ಎವ್ರಿ ಮಂತ್ 20,000 ಕೊಟ್ಟು ನಿಮ್ಮ ದುಡ್ಡನ್ನ ಕ್ಲಿಯರ್ ಮಾಡ್ತೀನಿ ಅಂತ ಸಹ ಒಪ್ಕೊಂಡ್ರು ಸರ್. ಬಟ್ ಯಾವುದೇ ಥರ ನನಗೆ ದುಡ್ಡು ಬಂದಿಲ್ಲ. ಫಸ್ಟ್ ಮಂತ್ 10,000 ಬರುತ್ತೆ ಸರ್, ಮತ್ತು ರೀಸೆಂಟಾಗಿ ಮೊನ್ನೆ ಅಕ್ಟೋಬರಲ್ಲಿ ಒಂದು 10,000 ಬಂತು ಅಷ್ಟೇ. ಅದು ಬಿಟ್ಟು ಯಾವ ಥರ ದುಡ್ಡು ಬರಲ್ಲ. ಫೋನ್ ಮಾಡಿಬಿಟ್ಟು ಬೆದರಿಸ್ತಾರೆ ಸರ್. ನಮ್ಮ ಅಕ್ಕನ ಪೊಸಿಷನ್ ಏನಂತ ಗೊತ್ತು, ನಮ್ಮ ಅಕ್ಕನ ಪೊಸಿಷನ್, ನಮ್ಮ ಅಕ್ಕನ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಿಲ್ಲ, ನೀನು ಅವಳ ತಂಟೆಗೆ ಹೋದರೆ ಅವಳು ನಿನ್ನ ಸುಮ್ಮನೆ ಬಿಡಲ್ಲ, ನಾನು ಸಿಂಗಲ್ ವುಮೆನ್ ಆಗಿರೋದ್ರಿಂದ ನಾನಾ ಮಾತುಗಳಿಂದ ನನ್ನ ಮಾನಸಿಕವಾಗಿ ತುಂಬ ಹರ್ಟ್ ಮಾಡಿದ್ದಾರೆ ಸರ್. ಅಂದರೆ ನೀವು ಯಾವಾಗ ಹಣವನ್ನು ಕೊಟ್ಟಿದ್ರಿ, ಎಷ್ಟು ಹಂತವಾಗಿ ಕೊಟ್ಟಿದ್ರಾ, ಏನಾದ್ರು ಇಂಟ್ರೆಸ್ಟ್ಗೆ ಏನಾದರೂ ಅವ್ರಿಗೆ ಹಣವನ್ನು ಸಹಾಯ ಮಾಡೋ ರೂಪದಲ್ಲಿ ಏನಾದ್ರು ಕೊಟ್ಟಿದ್ರಾ? ನಾನು 2023 ಕೊಟ್ಟಿದ್ದು. ಸ್ಟುಡಿಯೋ ಬಿಸ್ನೆಸ್ಗೋಸ್ಕರ ಅಂತ ಕೇಳಿದ್ದಕ್ಕೆ ಹೌದು, ಹಂತವಾಗಿ ಕೊಟ್ಟಿದ್ದು ಸರ್. ನಾನು ಇಂಟ್ರೆಸ್ಟ್ ಮೀನ್ಸ್ ನನ್ನ ಹತ್ರ ದುಡ್ಡು ಇಲ್ಲದೆ ಇರೋ ಕಾರಣ ನಾನು ಬೇರೆಯವ್ರ ಹತ್ರ ಇಂಟ್ರೆಸ್ಟ್ ಕೊಡಿಸ್ತಿದ್ದೀನಿ ಅಂತ ಅವಳು ಕ್ಲಾರಿಟಿ ಇತ್ತು ಸರ್. ನನ್ನ ಹತ್ರ ಇಲ್ಲ, ಬಿಕಾಸ್ ಅವಳಿಗೆ ನನ್ನ ಸ್ಟೇಟಸ್ ಏನು ಅಂತ ಗೊತ್ತಿತ್ತು. ಬಿಸ್ನೆಸ್ಗೋಸ್ಕರ ಹೆಲ್ಪ್ ಮಾಡು ಅಂತ ಹೇಳಿದ್ದಕ್ಕೆ ನಾನು ಗೊತ್ತಿರೋರ ಹತ್ರ ದುಡ್ಡು ಕೊಡಿಸಿದ್ದೆ. ಇವತ್ತಿನವರೆಗೂ ನಾನೇ ಇಂಟ್ರೆಸ್ಟ್ ಪೇ ಮಾಡ್ತಿದ್ದೀನಿ ಸರ್. ನಾನು ಅದನ್ನೂ ಹೇಳ್ತಿದ್ದೀನಿ, ನಾನು ಇಂಟ್ರೆಸ್ಟ್ ಪ್ರತಿ ತಿಂಗಳು 6,000 ಕಟ್ಕೊಂಬರ್ತಿದ್ದೀನಿ. ದಯವಿಟ್ಟು ನನಗೆ ಕೊಡು ಅಂತಾನು ಕೇಳ್ಕೊಂಡಿದ್ದೀನಿ. ಪೂರ್ತಿ ಕೊಡೋಕ್ಕಾಗಿಲ್ಲ ಅಂದರೆ 20,000 ಅಂತ ಆದರೂ ಕೊಡು ಅಂತ ನಾನಾ ರೀತಿಯಲ್ಲಿ ಕೇಳ್ಕೊಂಡಿದ್ದೀನಿ ಸರ್. ನಾನು 2025 ಕೇಸ್ ದಾಖಲು ಮಾಡ್ತೀನಿ. ಆ ಕೇಸಲ್ಲೂ ನಾನು ಹೇಳಿದ್ದೀನಿ ಸರ್, ಅವರು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ, ಮತ್ತು ಅವರು ನನಗೆ ಟಾರ್ಚರ್ ಕೊಡ್ತಿರೋದನ್ನ ನಾನು ಆವಾಗಲೇ ಅವ್ರಿಗೆ ಕಂಪ್ಲೇಂಟಲ್ಲೇ ರಿಜಿಸ್ಟರ್ ಮಾಡಿದ್ದೀನಿ ಸರ್. ಇಷ್ಟು ದೂರುದ್ದಾರೆ ಪ್ರತಿಭಾ ಅವರ ಮಾತುಗಳು. ಅಂತಂದರೆ ಕೊಟ್ಟಿರುವಂಥ ಹಣ ಆಲ್ಮೋಸ್ಟ್ 2,80,000 ಪೆಂಡಿಂಗ್ ಇದೆ. ಕೊಟ್ಟರೆ ಈಸ್ಕೊತೀನಿ, ಅಥವಾ ಕೊಡದೇ ಇದ್ರೂ ಪರವಾಗಿಲ್ಲ, ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ದೂರುದ್ದಾರೆ ಪ್ರತಿಭಾ ಅವರು ಮಾತಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಅಜಯ್ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.